ನಮಸ್ತೆ. ಎಲ್ಲರಿಗೂ 1ನೇ ತರಗತಿಯ ಕನ್ನಡ ಪಾಠಕ್ಕೆ ಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ನಿಮ್ಮ ಮನೆಯಲ್ಲಿರುವ ಕೃಷಿ ಉಪಕರಣಗಳು ಯಾವುದು ಅಂತ ನಿಮ್ಮಲ್ಲಿ ಬರೀಲಿಕ್ಕೆ ಹೇಳಿದ್ದೆ ಅಲ್ವಾ? ನೀವು ಬರೆದಿದ್ದೀರಿ. ಸರಿ, ಈಗ ನಮ್ಮ ಪಾಠ ಪುಸ್ತಕದಲ್ಲಿ 126ನೇ ಪುಟದಲ್ಲಿ ಕೆಲವು ಉಪಕರಣಗಳ ಚಿತ್ರಗಳಿವೆ. ಅದರಲ್ಲಿ ಕೃಷಿ ಉಪಕರಣಗಳು ಮಾತ್ರ ಅಲ್ಲ, ಇತರ ಅಗತ್ಯಗಳಿಗೆ ಉಪಯೋಗಿಸುವಂತಹ ಉಪಕರಣಗಳು ಕೂಡ ಇವೆ. ನೀವು ಇದರ ಹೆಸರನ್ನು ಟೀಚರ್ ಹತ್ರ ಹೇಳಬೇಕೀಗ. ಹೇಳೋದು ಮಾತ್ರ ಅಲ್ಲ, ಅದರ ಕೆಳಗೆ 2 ಕೋಣೆ ಕಾಣ್ತದ. ಏನು ಆ ಕೋಣೆಯಲ್ಲಿ ಬರೆದಿರುವುದು? ಕೃಷಿ ಕೆಲಸಕ್ಕೆ ಬೇಕಾದ ಉಪಕರಣಗಳು ಅಲ್ವಾ? ಇನ್ನೊಂದು ಕೋಣೆಯಲ್ಲಿ ಇತರ ಕೆಲಸಗಳಿಗೆ ಬೇಕಾದ ಉಪಕರಣಗಳು. ಈಗ ನಾವೇನು ಮಾಡಬೇಕು ಗೊತ್ತುಂಟಾ? ಈ ಚಿತ್ರಗಳಿಂದ ಕೃಷಿಗೆ ಬೇಕಾದ ಉಪಕರಣಗಳ ಕೋಣೆಯಲ್ಲಿ ಕೃಷಿ ಉಪಕರಣಗಳನ್ನು ಮಾತ್ರ ಬರಿಬೇಕು. ಇತರ ಅಗತ್ಯಗಳಿಗೆ ಉಪಯೋಗಿಸುವಂತಹ ಉಪಕರಣವನ್ನು ಇತರ ಉಪಕರಣದ ಕೋಣೆಯಲ್ಲಿ ಬರಿಬೇಕು. ಅರ್ಥ ಆಯ್ತಲ್ವ ಟೀಚರ್ ಹೇಳಿದ್ದು? ಈಗ ನೀವು ಇದರಲ್ಲಿ ಯಾವೆಲ್ಲ ಉಪಕರಣಗಳಿವೆ ಅಂತ ಈಗ ಹೇಳುವಾಗ ನಮಗೆ ಅದರೊಟ್ಟಿಗೆ ಬರೆಯುವ ಅಲ್ವಾ? ಈಗ ನೀವು ಈ ಉಪಕರಣವನ್ನು ಹೇಳಿ ಮಕ್ಕಳೇ. ಪಿಕ್ಕಾಸು ಅಲ್ವಾ? ಪಿಕ್ಕಾಸು ನಾವು ಕಳೆದ ಪಾಠದಲ್ಲಿ ಕಲ್ತಿದ್ದೇವೆ, ಕೃಷಿ ಉಪಕರಣವಾಗಿದೆ. ಆದ ಕಾರಣ ನಾವು ಯಾವ ಕೋಣೆಯಲ್ಲಿ ಬರಿಬೇಕು? ಕೃಷಿ ಉಪಕರಣದ ಕೋಣೆಯಲ್ಲಿ ಬರೆಯಬೇಕು. ಆಯಿತು. ಬೇರೆ? ಹಾರೆ. ಸರಿ, ಹಾರೆಯಲ್ಲಿ ಬರಿಬೇಕು. ಹೌದು, ಕೃಷಿ ಉಪಕರಣದ ಕೋಣೆಯಲ್ಲಿ ಬರಿಬೇಕು ಅಲ್ವಾ? ಬೇರೆ ಏನಿದೆ? ಮಿಕ್ಸಿ ಅಲ್ವಾ? ಮಿಕ್ಸಿ ನಾವು ಎಲ್ಲಿ ಉಪಯೋಗಿಸುವುದು? ಅಡುಗೆ ಕೋಣೆಯಲ್ಲಿ ಉಪಯೋಗಿಸುವ ಒಂದು ಉಪಕರಣವಾಗಿದೆ. ಆದ ಕಾರಣ ನಾವು ಯಾವ ಕೋಣೆಯಲ್ಲಿ ಬರಿಬೇಕು? ಹೌದು, ಇತರ ಕೆಲಸಗಳಿಗೆ ಬೇಕಾದ ಉಪಕರಣದ ಕೋಣೆಯಲ್ಲಿ ಬರಿಬೇಕು. ಬೇರೆ ಏನಿದೆ? ಹೆರೆಮಣೆ. ಏನು? ಹೆರೆಮಣೆ. ಸರಿ, ಹೆರೆಮಣೆಯಲ್ಲಿ ಬರಿಬೇಕು ನಾವು. ಇತರ ಕೆಲಸಗಳಿಗೆ ಉಪಯೋಗಿಸುವ ಉಪಕರಣದ ಕೋಣೆಯಲ್ಲಿ ಬರಿಬೇಕು. ನಾವು ಅಡುಗೆ ಕೋಣೆಯಲ್ಲಿ ಉಪಯೋಗಿಸ್ತೇವೆ ಅಲ್ವಾ? ನಿಮಗೆ ಗೊತ್ತಿದೆ. ಆದ ಕಾರಣ ಆ ಕೋಣೆಯಲ್ಲಿ ಬರಿಬೇಕು. ಬೇರೇನು ಮಕ್ಕಳೇ? ಹೇಳಿ. ಪಂಪು. ಸರಿ, ಪಂಪು ನಾವು ಯಾಕೆ ಉಪಯೋಗಿಸ್ತೇವೆ? ಕೃಷಿಗಳಿಗೆಲ್ಲ ನೀರು ಹಾಕಲಿಕ್ಕೆ ಉಪಯೋಗಿಸ್ತೇವೆ ಅಲ್ವಾ? ಆದ ಕಾರಣ ಅದು ಕೃಷಿ ಉಪಕರಣದ ಕೋಣೆಯಲ್ಲಿ ಬರೆಯಬಹುದು. ಬೇರೆ ಏನಿದೆ ಅದರಲ್ಲಿ? ಬುಟ್ಟಿ ಅಲ್ವಾ? ಬಟ್ಟಿ ಅಂತಲೂ ಹೇಳ್ತೇವೆ ನಾವು ಅಲ್ವಾ? ಈ ರೀತಿಯ ಬುಟ್ಟಿ ನಾವು ಯಾಕೆ ಉಪಯೋಗಿಸ್ತೇವೆ? ಮಣ್ಣನ್ನು ಕೊಂಡು ಹೋಗಿ ಹಾಕಲಿಕ್ಕೆ ಅಲ್ವಾ? ಕೃಷಿಗಳಿಗೆಲ್ಲ ಇದು ಒಂದು ಕೃಷಿ ಉಪಕರಣವಾಗಿದೆ. ನೀವು ಈ ರೀತಿಯ ಬೇರೆ ಬುಟ್ಟಿಯನ್ನು ನೋಡಿದ್ದೀರಿ ಅಲ್ವಾ? ಆ ಬುಟ್ಟಿಯನ್ನು ನಾವು ಕೆಲವು ವಸ್ತುಗಳನ್ನೆಲ್ಲ ಇಡಲಿಕ್ಕೆ ಉಪಯೋಗಿಸುವಂಥದ್ದು. ಆದರೆ ಈ ರೀತಿಯ ಬುಟ್ಟಿಯನ್ನು ನಾವು ಮಣ್ಣೆಲ್ಲ ಕೊಂಡು ಹೋಗಲಿಕ್ಕೆ ಬೇಕಾಗಿ ಹಾಕ್ತೇವೆ. ಅದಕ್ಕೆ ಕಾರಣ ಅದು ಕೃಷಿ ಉಪಕರಣದ ಕೋಣೆಯಲ್ಲಿ ಬರೆಯುವ. ಬೇರೆ ಏನಿದೆ ಅದರಲ್ಲಿ? ಏನು ಮಕ್ಕಳೇ? ಕತ್ತಿ. ಸರಿ, ಕತ್ತಿ ನಾವು ಎಲ್ಲಿ ಉಪಯೋಗಿಸ್ತೇವೆ? ಕಡಿಲಿಕ್ಕೆ ಅಲ್ವಾ? ಕಡಿಲಿಕ್ಕೆ ಮಾತ್ರವಾ? ಅಲ್ಲ ಅಲ್ವಾ? ನಾವು ತರಕಾರಿಗಳನ್ನೆಲ್ಲ ಮುರಿಲಿಕ್ಕೂ ಮತ್ತು
ಬೇರೆ ವಸ್ತುಗಳನ್ನು ಮುರಿಲಿಕ್ಕೆಲ್ಲ ನಾವು ಉಪಯೋಗಿಸ್ತೇವೆ ಅಲ್ವಾ. ಅಡುಗೆ ಕೋಣೆಯಲ್ಲಿ ಕೂಡ ನಮಗೆ ಕತ್ತಿ ಅಗತ್ಯವಿದೆ. ಆದ ಕಾರಣ ನಾವು ಎಲ್ಲಿ ಬರೆಯುವ ಅದನ್ನು? ಕೃಷಿ ಉಪಕರಣಗಳಿಗೂ ಬೇಕು, ಇತರ ಉಪಕರಣಗಳಿಗೂ ಬೇಕು. ಆದ ಕಾರಣ ಎರಡೂ ಕೋಣೆಯಲ್ಲಿಯೂ ನಮಗೆ ಕತ್ತಿಯನ್ನು ಬರೆಯಬಹುದು ಅಲ್ವಾ. ಬೇರೆ ಏನಿದೆ ಮಕ್ಕಳೇ ಅದರಲ್ಲಿ? ಪಾತ್ರೆ. ಸರಿ, ಏನು? ಪಾತ್ರೆ. ಪಾತ್ರೆಯನ್ನು ನಾವು ಅಡುಗೆ ಕೋಣೆಯಲ್ಲಿ ಅಲ್ವಾ ಊಟ ಮಾಡಲಿಕ್ಕೆಲ್ಲ ಉಪಯೋಗಿಸುವಂಥದ್ದು. ಆದ ಕಾರಣ ನಮಗೆ ಇತರ ಕೋಣೆಯಲ್ಲಿ ಬರಿಬಹುದು. ಸರಿ, ಬೇರೆ ಏನಿದೆ ಮಕ್ಕಳದ್ರಲ್ಲಿ? ನೋಡಿ, ಚಿತ್ರ ನೋಡಿ ಇಲ್ಲಿ. ಏನು? ಕತ್ತರಿ. ಸರಿ, ಕತ್ತರಿ ನಾವು ಯಾವ ಕೋಣೆಯಲ್ಲಿ ಬರಿಬೇಕು? ಇತರ ಕೆಲಸಗಳಿಗೆ ಬೇಕಾಗಿ ಉಪಯೋಗಿಸುವ ಕೋಣೆಯಲ್ಲಿ ಬರಿಬೇಕು ಅಲ್ವಾ. ನಮಗೆ ಈಗ ಎಲ್ಲವೂ ಬರ್ದಾಯಿತು. ಈಗ ನಾವು ಬರ್ದದ್ದನ್ನೊಮ್ಮೆ ಓದೋಣ. ಕೃಷಿ ಕೆಲಸಕ್ಕೆ ಬೇಕಾದ ಉಪಕರಣದ ಕೋಣೆಯಲ್ಲಿರುವುದನ್ನು ನಮಗೆ ಮೊದಲು ಓದೋಣ. ಪಿಕ್ಕಾಸು, ಹಾರೆ, ಪಂಪು, ಬುಟ್ಟಿ, ಕತ್ತಿ. ಇನ್ನು ಇತರ ಕೆಲಸಗಳಿಗೆ ಬೇಕಾದ ಉಪಕರಣದ ಕೋಣೆಯಲ್ಲಿರುವುದನ್ನು ಓದೋಣ. ಮಿಕ್ಸಿ, ಹೆರೆಮಣೆ, ಪಾತ್ರೆ, ಕತ್ತರಿ, ಕತ್ತಿ. ಇನ್ನು ಕೃಷಿ ಉಪಕರಣಗಳು ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ತುಂಬ ಉಪಕರಣಗಳು ಇವೆ ಅಲ್ವಾ. ನಾವು ಮೊದಲ ಪಾಠದಲ್ಲಿ ಇಸು ಮುಳ್ಳು ಅದನ್ನೆಲ್ಲ ಕಲ್ತಿದ್ದೇವೆ ಅಲ್ವಾ. ನೀವೇನು ಮಾಡಬೇಕು ಗೊತ್ತುಂಟೆ? ಈಗ ಇದರಲ್ಲಿರುವಂತಹ ಕೃಷಿ ಉಪಕರಣಗಳನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರಿಬೇಕು. ಅದಲ್ಲದೆ ಇನ್ನೂ ಹೆಚ್ಚು ಕೃಷಿ ಉಪಕರಣಗಳನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ನೀವು ಬರಿಬೇಕು. ಸರಿಯಾ? ಓಕೆ ಮಕ್ಕಳೇ, 127ನೇ ಪುಟ ಎಲ್ಲರೂ ನೋಡಿ. ಟೀಚರು ಈ ಭಾಗವನ್ನು ಓದ್ತೇನೆ, ಸರಿಯಾಗಿ ಗಮನಿಸಿ. ಕಾಕು ಹೊಲಕ್ಕೆ ಗೊಬ್ಬರ ಹಾಕಿತು. ಏನು ಮಾಡಿತು? ಕಾಕು ಹೊಲಕ್ಕೆ ಗೊಬ್ಬರ ಹಾಕಿತು. ಬುಟ್ಟಿಯಲ್ಲಿ ಭತ್ತ ತಂದು ಬಿತ್ತಿತು. ಆ ಬಳಿಕ ಕಾಕು ಏನು ಮಾಡಿತು? ಭತ್ತ ತಂದು ಬಿತ್ತಿತು. ಮಳೆ ಬಂತು. ಭತ್ತ ಮೊಳಕೆ ಒಡೆಯಿತು. ಭತ್ತ ಬಿತ್ತಿದ ಮೇಲೆ ಜೋರಾಗಿ ಮಳೆ ಬಂತು. ಭತ್ತ ಏನಾಯಿತು? ಮೊಳಕೆ ಒಡೆಯಿತು. ಹೊಲವೆಲ್ಲ ಹಚ್ಚ ಹಸುರಾಯಿತು. ಹೇಗೆ ಹೊಲವೆಲ್ಲ ಹಚ್ಚ ಹಸುರಾಗಿರುವುದು ಗೊತ್ತಿದೆಯಾ? ಇಲ್ಲಿ ಚಿತ್ರ ನೋಡಿ. ಈ ರೀತಿಯಾಗಿ ಹೊಲವೆಲ್ಲ ಹಚ್ಚ ಹಸುರಾಯಿತು. ಕಾಕು ಕಳೆಗಳನ್ನು ಕಿತ್ತಿತು. ಏನು ಮಕ್ಕಳೇ ಕಳೆಗಳು ಗೊತ್ತಿದೆಯಾ? ಏನು? ನಮಗೆ ಬೇಡದಂತಹ ಗಿಡಗಳು ಅದರ ಎಡೆಗಳಲ್ಲೆಲ್ಲ ಬೆಳೆಯುತ್ತದೆ ಅಲ್ವಾ. ಆಗ ನಾವು ಅದನ್ನು ಕಿತ್ತು ಬಿಸಾಡುವುದು. ಅದು ನಮಗೆ ಬೇಡದಂತಹ ಗಿಡಗಳು, ಅದನ್ನು ಕಳೆಗಳು ಅಂತ ಹೇಳ್ತೇವೆ. ಆಗ ನಮ್ಮ ಕಾಕು ಏನು ಮಾಡಿದ್ದು ಗೊತ್ತುಂಟಾ? ಭತ್ತದ ಎಡೆಯಲ್ಲಿ ಬೆಳೆಯುವಂತಹ ಕಳೆಗಳನ್ನು ಕಿತ್ತಿತು. ದಿನಗಳು ಕಳೆದವು. ಭತ್ತದ ಗಿಡಗಳಲ್ಲಿ ತೆನೆಗಳು ಬಂದವು. ಏನಾಯಿತು? ಸ್ವಲ್ಪ ದಿವಸ ಕಳೆಯಿತು, ಭತ್ತದ ಗಿಡಗಳಲ್ಲೆಲ್ಲ ತೆನೆಗಳು ಬಂತು. ಮಳೆ ಕಡಿಮೆಯಾಯಿತು, ತೆನೆಗಳು ಬಲಿತವು. ಮಳೆ ಏನಾಯ್ತು? ಈಗ ಕಡಿಮೆ ಆಯಿತು, ಈಗ ತೆನೆಗಳೆಲ್ಲ ಬಲಿತವು. ಇನ್ನು ನಮಗೆ ಅದನ್ನು ಕೊಯ್ಯುವಂತಹ ಸಮಯ ಆಯಿತು. ತೆನೆಗಳನ್ನು ಕೊಯ್ಯುವಂತಹ ಸಮಯ ಆಯಿತು. ಹೊಲವೆಲ್ಲ ಬಂಗಾರ ಆಯಿತು. ಏನು ಮಕ್ಕಳೇ ಹೊಲವೆಲ್ಲ ಬಂಗಾರ ಆಯಿತು ಹೇಳಿದ್ರೆ? ಏನು ಬಂಗಾರ? ಚಿನ್ನ ಅಲ್ವಾ. ಹೊಲವೆಲ್ಲ ಕಾಣಲಿಕ್ಕೆ ಈಗ ಚಿನ್ನದ ಬಣ್ಣದಂತೆ ಆಗ್ತದೆ. ಇಲ್ಲಿ ನೋಡಿ ಅಂತೆ, ಹೊಲವೆಲ್ಲ ಬಂಗಾರ ಆಗಿರುವಾಗ ಹೇಗಿರ್ತದೆ? ಹೊಲವೆಲ್ಲ ಚಿನ್ನದ ಹಾಗೆ ಕಾಣ್ತದೆ ಅಲ್ವಾ. ಇಲ್ಲಿ ನೋಡಿ, ಚಿತ್ರ ನೋಡಿ, ಈ ರೀತಿಯಾಗಿ ಕಾಣ್ತದೆ. ಕಾಕು ಹಿರಿ ಹಿರಿ ಹಿಗ್ಗಿತು. ಕಾಕುವಿಗೆ ಖುಷಿಯೋ ಖುಷಿ. ಹೊಲವೆಲ್ಲ ಚಿನ್ನದ ಹಾಗೆ ಕಾಣುವಾಗ ನಮ್ಮ ಕಾಕುವಿಗೆ ತುಂಬ ಸಂತೋಷ. ಇನ್ನು ನಮಗೆ ಏನು ಮಾಡಬೇಕದನ್ನು? ಕೊಯ್ಯುವಂತಹ ಸಮಯ ಆಯಿತು ಅಲ್ವಾ.
ಓದಿದ ಅರ್ಥ ಆಯ್ತಲ್ಲ ಟೀಚರ್, ಓದಿದ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆ? ಈಗ ಅದರ ಕೆಳಗೆ ಕೆಲವು ಚಿತ್ರಗಳು ಕಾಣ್ತದಲ್ಲ, ಅದರಲ್ಲಿ ಗೆಳೆಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ತೆನೆಗಳು ಕೊಯ್ದ ಮೇಲೆ ಇನ್ನೂ ತುಂಬ ಕೆಲಸಗಳು ಇವೆ. ಅಲ್ಲಿ ಅವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚಿತ್ರ ನೋಡಿ ಹೇಳಿ ಮಕ್ಕಳೇ. ಏನು ಮಾಡ್ತಾ ಇದ್ದಾರೆ? ಕಟ್ಟಗಳನ್ನೆಲ್ಲ ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಪೈರನ್ನು ಕೊಯ್ಯುವುದು ಕಾಣ್ತದಾ? ಪೈರನ್ನು ಕೊಯ್ಯುತ್ತಾ ಇದ್ದಾರೆ. ನಮ್ಮ ಮಂಗೆ ಏನು ಮಾಡ್ತಾ ಇದೆ? ಅದರಲ್ಲಿ ಕುಳಿತುಕೊಂಡು ಕಾಣ್ತದಲ್ವಾ? ಅದರಲ್ಲಿರುವಂತಹ ಧೂಳು ಜಳ್ಳುಗಳನ್ನೆಲ್ಲ ತೆಗಿತಾ ಇದೆ. ಹೀಗೆ ಅವರು ಕೊಯ್ದ ಮೇಲೆ ತುಂಬ ಕೆಲಸ ಮಾಡ್ತಾರೆ. ಭತ್ತದ ಕೊಯ್ಲಿಗೆ ಒಂದೊಂದು ಹಂತಗಳಿವೆ ಅಲ್ವಾ? ಆ ಹಂತವನ್ನು ನಮಗೆ ಇಲ್ಲಿ ಚಿತ್ರದ ಮೂಲಕ ನೋಡುವ. ಒಂದನೇ ಚಿತ್ರದಲ್ಲಿ ಏನು ಮಕ್ಕಳೇ ಕಾಣ್ತದಲ್ವಾ? ಭತ್ತದ ಪೈರು ಕೊಯ್ಯುವುದು. ನಂತರ ನೋಡಿ, ಕಂತೆಗಳಾಗಿ ಕಟ್ಟುವುದು. ಈ ಕೊಯ್ದಂತಹ ಪೈರನ್ನು ಕಂತೆಗಳಾಗಿ ಕಟ್ಟುವುದು. ಆ ಬಳಿಕದ ಚಿತ್ರ ನೋಡಿ ಮಕ್ಕಳೇ. ಈ ಕಟ್ಟುಗಳನ್ನು ಕೊಂಡು ಹೋಗಿ ಅಂಗಳದಲ್ಲಿ ರಾಶಿ ಹಾಕುವುದು. ಏನು? ಅಂಗಳದಲ್ಲಿ ರಾಶಿ ಹಾಕುವುದು. ನಂತರದ ಚಿತ್ರ ನೋಡಿ, ಏನು ಕಾಣ್ತದೆ? ಧೂಳು ಜಳ್ಳನ್ನು ಬೇರ್ಪಡಿಸುವುದು. ಧೂಳು ಜಳ್ಳುಗಳನ್ನು ಬೇರ್ಪಡಿಸುವುದು. ಆ ಬಳಿಕ ಏನು ಮಾಡ್ತಾ ಇದ್ದಾರೆ? ಆ ಚಿತ್ರದಲ್ಲಿ ಏನು ಕಾಣ್ತಾ ಇದೆ? ಭತ್ತವನ್ನು ಚೀಲದಲ್ಲಿ ತುಂಬಿಸುವುದು. ಗೊತ್ತಾಯ್ತಾ? ಈಗ ಕೊಯ್ಲಿನ ಹಂತಗಳನ್ನು ಈಗ ನೀವಿಲ್ಲಿ ನೋಡಿದ್ದು. ಇದನ್ನು ನಿಮ್ಮ ನೋಟ್ಸು ಪುಸ್ತಕದಲ್ಲಿ ಬರಿಬೇಕು. ಈ ರೀತಿಯಾಗಿ ನಿಮ್ಮ ನೋಟ್ಸು ಪುಸ್ತಕದಲ್ಲಿ ನೀವು ಬರಿಬೇಕು. ಇದು ಭತ್ತದ ಕೊಯ್ಲಿನ ಹಂತವಾಗಿದೆ. ಓಕೆ, ಸರಿ. ನಿಮಗೆ ಪದ್ಯ ಇಷ್ಟವಾ? ತುಂಬ ಇಷ್ಟ ಅಲ್ವಾ? ನಾವೀಗೊಂದು ಪದ್ಯ ಹಾಡುವ. ಮೊದಲು ಟೀಚರು ಪದ್ಯವನ್ನು ಓದುತ್ತೇನೆ, ಸರಿಯಾಗಿ ಗಮನಿಸಿ. ಆ ಬಳಿಕ ನಮಗೆ ಪದ್ಯವನ್ನು ಹಾಡೋಣ. ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಸುಗ್ಗಿ ಹಿಗ್ಗಿ ಬಂದಿದೆ, ಸುತ್ತ ಚೆಲುವು ಚೆಲ್ಲಿದೆ. ಬೆಳೆಯು ಮನೆಯ ತುಂಬಿದೆ, ಹಕ್ಕಿ ಮಿಗವು ನಲಿದಿದೆ. ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಗೆಳೆಯರನ್ನು ಕರೆಯುವ, ಹಬ್ಬದಡುಗೆ ಮಾಡುವ, ಪಾಯಸವನ್ನು ಸವಿಯುವ, ಆಡಿ ಹಾಡಿ ಕುಣಿಯುವ. ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ. ಇನ್ನು ನಮಗೆ ಪದ್ಯವನ್ನು ಹಾಡೋಣ. ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಸುಗ್ಗಿ ಹಿಗ್ಗಿ ಬಂದಿದೆ, ಸುತ್ತ ಚೆಲುವು ಚೆಲ್ಲಿದೆ. ಬೆಳೆಯು ಮನೆಯ ತುಂಬಿದೆ, ಹಕ್ಕಿ ಮಿಗವು ನಲಿದಿದೆ. ಸುಗ್ಗಿ ಹಿಗ್ಗಿ ಬಂದಿದೆ, ಸುತ್ತ ಚೆಲುವು ಚೆಲ್ಲಿದೆ. ಬೆಳೆಯು ಮನೆಯ ತುಂಬಿದೆ, ಹಕ್ಕಿ ಮಿಗವು ನಲಿದಿದೆ. ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಲಲ್ಲ ಲಲ್ಲ ಲಾಲಲ ಗೆಳೆಯರನ್ನು ಕರೆಯುವ, ಹಬ್ಬದಡುಗೆ ಮಾಡುವ, ಪಾಯಸವನ್ನು ಸವಿಯುವ, ಆಡಿ ಹಾಡಿ ಕುಣಿಯುವ. ಗೆಳೆಯರನ್ನು ಕರೆಯುವ, ಹಬ್ಬದಡುಗೆ ಮಾಡುವ, ಪಾಯಸವನ್ನು ಸವಿಯುವ, ಆಡಿ ಹಾಡಿ ಕುಣಿಯುವ.
ಲಲ್ಲ ಲಲ್ಲ ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಲ್ಲ ಲಾಲ. ಇಷ್ಟ ಆಯ್ತಾ ಮಕ್ಕಳೇ ಪದ್ಯ? ಇಷ್ಟ ಆಯಿತು. ನೀವು ಕೂಡ ಇದಕ್ಕಿಂತ ಚಂದ ಮಾಡಿ ಹಾಡಬೇಕು. ಹಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ ಕೊಡಬೇಕು. ಮಕ್ಕಳೇ, 129ನೇ ಪುಟ ಎಲ್ಲರೂ ನೋಡಿ. ಅದರಲ್ಲಿ 2 ಪ್ರಶ್ನೆಗಳಿವೆ. ನಮಗೆ ಆ ಪ್ರಶ್ನೆಯನ್ನು ಓದೋಣ. 1ನೇ ಪ್ರಶ್ನೆಯನ್ನು ಓದಿ ಮಕ್ಕಳೇ. ಮನೆಯನ್ನು ತುಂಬಿದುದು ಯಾವುದು? ಅಲ್ವಾ? ಮನೆಯನ್ನು ತುಂಬಿದುದು ಯಾವುದು? ನಾವೀಗ ಪದ್ಯದಲ್ಲಿ ಹೇಳಿ ಆಗಿದೆ. ಏನು? ಬೆಳೆಯು ಮನೆಯ ತುಂಬಿದೆ ಅಲ್ವಾ? ಏನು ತುಂಬಿದೆ ಮನೆಯಲ್ಲಿ? ಬೆಳೆ ಮನೆಯಲ್ಲಿ ತುಂಬಿದೆ. ಹೌದು. 2ನೇ ಪ್ರಶ್ನೆ ಏನು ಮಕ್ಕಳೇ? ಸುಗ್ಗಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಹೇಗೆ ಅಂತ ನಾವು ಈ ಪದ್ಯದಲ್ಲಿ ಹೇಳಿದ್ದೇವೆ. ಗೆಳೆಯರನ್ನು ಕರೆಯುವ, ಹಬ್ಬದಡುಗೆ ಮಾಡುವ, ಪಾಯಸವನ್ನು ಸವಿಯುವ, ಆಡಿ ಹಾಡಿ ಕುಣಿಯುವ. ಏನೋ ಗೆಳೆಯರನ್ನೆಲ್ಲ ಕರೆದು ಅನ್ನ, ಸಾರು, ಸಾಂಬಾರು, ಪಾಯಸ ಎಲ್ಲ ಮಾಡಿ ಮಧ್ಯಾಹ್ನ ಎಲ್ಲರೂ ಗಮ್ಮತ್ತು ಊಟ ಮಾಡಿ, ಆಡಿ, ಪದ್ಯ ಹಾಡಿ, ಆಟ ಆಡಿ ಅಲ್ವಾ, ಕುಣಿದು ಎಲ್ಲರೂ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಆಚರಿಸುತ್ತಾರೆ. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಸುಗ್ಗಿ ಹಬ್ಬವನ್ನು ಆಚರಿಸುತ್ತಾರೆ. ಬರೆಯುವ ಅಂತ ಕಾಣ್ತದ ಮಕ್ಕಳಲ್ಲಿ? ಬರೆಯುವ. ಅದರಲ್ಲಿ ಕೆಲವು ಒಗ್ಗಟ್ಟುಗಳಿವೆ. ನಿಮಗೆ ಗೊತ್ತಿದೆ ಒಗ್ಗಟ್ಟು? ಒಂದು ಒಗ್ಗಟ್ಟನ್ನು ಹೇಳಿ ಹಾಗಾದರೆ. ಏನು? ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಉತ್ತರ ಗೊತ್ತಿದೆ ಅಲ್ಲ? ಏನು? ಹಲಸಿನಕಾಯಿ. ಇನ್ನೊಂದು ಒಗ್ಗಟ್ಟು ಹೇಳಿ. ಉದ್ದ ಮರದಲ್ಲಿ ಕೆಂಪು ಸನ್ಯಾಸಿ. ಏನು ಉತ್ತರ? ಅಡಿಕೆ ಅಲ್ವಾ? ಸರಿ. ಹಾಗಾದರೆ ಒಗ್ಗಟ್ಟು ನಿಮಗೆ ಗೊತ್ತಿದೆ. ನಮ್ಮ ಪಾಠ ಪುಸ್ತಕದಲ್ಲಿ ಕೂಡ ಒಗ್ಗಟ್ಟು ಕೊಟ್ಟಿದ್ದಾರೆ. ನಮಗೆ ಅದನ್ನೊಮ್ಮೆ ಓದೋಣ. ಗದ್ದೆಯನ್ನು ಉತ್ತು ಬಿತ್ತಿ ಭತ್ತ ಗೋಧಿ ಬೆಳೆಸಿಕೊಡುವೆ ನಾನು ಯಾರು? ಏನು ಉತ್ತರ ಮಕ್ಕಳೇ? ಸರಿ. ಏನು? ರೈತ. ವೆರಿ ಗುಡ್, ವೆರಿ ಗುಡ್. ಏನು? ರೈತ. ಕಾಣ್ತದಲ್ಲ ಚಿತ್ರದಲ್ಲಿ? ರೈತ ಕಾಣ್ತದಲ್ಲ? ರೈತ. 2ನೆಯ ಒಗ್ಗಟ್ಟನ್ನು ನಮಗೆ ಓದೋಣ. ಡುರು ಡುರು ಸದ್ದು ಮಾಡಿ ಚಕ್ರದಿಂದ ಮುಂದೆ ಸಾಗಿ ನೆಲವನ್ನೆಲ್ಲ ಅಗೆದು ಕೊಡುವೆ ನಾನು ಯಾರು? ಡುರು 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 ಸದ್ದು ಮಾಡಿಕೊಂಡು ಚಕ್ರದಲ್ಲಿ ಮುಂದೆ ಸಾಗಿಕೊಂಡು ನೆಲವನ್ನು ಅಗೆದು ಕೊಡುವೆ ನಾನು ಯಾರು? ಯಾರು? ಎಸ್, ವೆರಿ ಗುಡ್, ಕರೆಕ್ಟ್. ಏನು? ಟಿಲ್ಲರ್. ಟಿಲ್ಲರ್. ನಾವು ನೋಡಿದ್ದೇವೆ ಟಿಲ್ಲರ್ ಅಲ್ವಾ? ಇಲ್ಲಿ ಚಿತ್ರದಲ್ಲಿ ಕಾಣ್ತದಲ್ಲ? ಟಿಲ್ಲರ್. ಈಗ ಒಗ್ಗಟ್ಟು ಬರೆಯುವುದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಟೀಚರ್ ಒಂದು ಒಗ್ಗಟ್ಟನ್ನು ಹೇಳ್ತೇನೆ, ನೀವು ಉತ್ತರ ಹೇಳಬೇಕು. ಹೇಳ? ನನಗೆ ಮುಂದೆಯೂ ಹಿಂದೆಯೂ ಹಲ್ಲು ಇದೆ. ನಾನು ಒಂದು ಕೃಷಿ ಉಪಕರಣವಾಗಿದೆ. ನಾನು ಯಾರು? ಮುಂದೆಯೂ ಹಿಂದೆಯೂ ಹಲ್ಲು ಇದೆ. ನಾನೊಂದು ಕೃಷಿ ಉಪಕರಣವಾಗಿದೆ. ನಾನು ಯಾರು? ಏನು? ಸರಿ. ಏನು? ಪಿಕ್ಕಾಸು. ವೆರಿ ಗುಡ್, ಪಿಕ್ಕಾಸು. ಇದೇ ರೀತಿ ನೀವು ಕೂಡ ಒಗಟು ಮಾಡಿ ಬರಿಬೇಕು ಮತ್ತು ಅದರ ಉತ್ತರವನ್ನು ಬರೆಯಬೇಕು. ಗೊತ್ತಾಯ್ತಲ್ಲ? ಒಗಟು ಮತ್ತು ಉತ್ತರವನ್ನು ನೀವು ಬರಿಬೇಕು. ನಿಮ್ಮ ನೋಟ್ಸಲ್ಲಿ ನೀವು ಬರಿಬೇಕು. ಇಲ್ಲಿ ಇದರ ಕೆಳಗೆ ಒಂದು ಚಿತ್ರ ಕಾಣ್ತದ ಮಕ್ಕಳೇ? ಏನದು ಚಿತ್ರ? ಹಾಗಲಕಾಯಿ. ನಾವು ಈ ಚಿತ್ರ, ಈ ಹಾಗಲಕಾಯಿ ಉತ್ತರ ಬರುವಂತೆ ನಾವೊಂದು ಒಗ್ಗಟ್ಟನ್ನು ಬರಿಬೇಕು. ಬರಿಬೋದಾ? ಹೇಳ್ತೀರಾ? ಹೇಳಿ. ಏನು ಬರಿಬೋದು ನಮಗೆ? ಏನು? ನನ್ನ ಮೈಯೆಲ್ಲ ಕಜ್ಜಿ ಕಜ್ಜಿ, ನಾನು ಒಂದು ತರಕಾರಿ, ನನ್ನ ರುಚಿ ಕಹಿ. ನನ್ನ ಮೈಯೆಲ್ಲ ಕಜ್ಜಿ ಕಜ್ಜಿ, ನಾನು ಒಂದು ತರಕಾರಿ, ನನ್ನ ರುಚಿ ಕಹಿ, ನಾನು ಯಾರು? ಏನಾಯ್ತು ಉತ್ತರ?
ಹಾಗಲಕಾಯಿ. ಹಾಗಲಕಾಯಿ. ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರಿಬೇಕು. ಅದಲ್ಲದೆ ಟೀಚರು 2 ಚಿತ್ರವನ್ನು ತೋರಿಸ್ತೇನೆ. ಅದಕ್ಕೆ ನೀವು ಒಗಟನ್ನು ಬರೆಯಬೇಕು. ಇಲ್ಲಿ ನೋಡಿ ಮಕ್ಕಳೇ, ಇದೇನು ಚಿತ್ರ? 2 ಚಿತ್ರ ಕಾಣ್ತದಲ್ಲ, ಏನು? ಕತ್ತಿ ಅಲ್ವಾ? ಇನ್ನೊಂದೇನು? ಭತ್ತ. ಇನ್ನೊಂದೇನು? ಭತ್ತ. ಅದರಲ್ಲಿ ಕತ್ತಿ ಉತ್ತರವಾಗಿ ಬರುವಂತೆ ನಾನೊಂದು ಒಗ್ಗಟ್ಟನ್ನು ಹೇಳಿಕೊಡ್ತೇನೆ. ಭತ್ತವನ್ನು ನೀವು ಬರಿಬೇಕು. ಓಕೆ? ಕತ್ತಿ ಉತ್ತರವಾಗಿ ಬರುವಂತೆ ಒಂದು ಒಗ್ಗಟ್ಟನ್ನು ಹೇಗೆ ಬರಿಬೋದು? ನಾನು ಹರಿತವಾಗಿದ್ದೇನೆ, ನನ್ನನ್ನು ಎಲ್ಲರಿಗೂ ಭಯ, ಆದರೆ ನನ್ನನ್ನು ಎಲ್ಲರಿಗೂ ಅತ್ಯಗತ್ಯವಾಗಿದೆ. ನಾನು ಯಾರು? ಯಾರು ಉತ್ತರ? ಕತ್ತಿ. ಗೊತ್ತಾಯ್ತಾ? ಈ ರೀತಿಯಲ್ಲಿ ಭತ್ತ ಕಾಣ್ತದಲ್ಲ ಇಲ್ಲಿ, ಭತ್ತ ಉತ್ತರವಾಗಿ ಬರುವಂತೆ ನೀವು ಒಗಟನ್ನು ಬರಿಬೇಕು. ಓಕೆ? ಬರಿತೀರಲ್ಲ? ಸರಿ. ಈಗ 130ನೇ ಪುಟ ಎಲ್ಲರೂ ನೋಡಿ. ಬರೆಯುವ ಅಂತ ಕಾಣ್ತದ? ಆ ಪ್ರಶ್ನೆ ಓದಿ ಮಕ್ಕಳೇ. ಕೆಳಗಿನ ಪದಗಳನ್ನು ಜೋಡಿಸಿ ವಾಕ್ಯ ರಚಿಸಿರಿ. ಕೆಳಗೆ ಕೆಲವು ಪದಗಳು ಕಾಣ್ತದ? ಈ ಪದಗಳನ್ನು ಸೇರಿಸಿಕೊಂಡು ಒಂದು ವಾಕ್ಯವನ್ನು ನಾವು ರಚಿಸಬೇಕು. ಮೊದಲು ನೀವು ಇದರಲ್ಲಿರುವ ಪದಗಳನ್ನು ಓದಿ. ಬಿತ್ತಿತು, ಮಾಡಿತು, ಭತ್ತ, ಅಗೆಯಿತು, ನೋಡಿತು, ಸುತ್ತಲೂ, ಕಾಕು, ನಿದ್ದೆ, ಹೊಲವನ್ನು. ಅಲ್ವಾ? ಪದ ಓದಿ ಆಯ್ತಲ್ವಾ? ಇದರಲ್ಲಿ ಒಂದು ವಾಕ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ, ಉಳಿದ ವಾಕ್ಯವನ್ನು ನಾವು ಬರೆಯಬೇಕು. ಪಾಚು ಸುತ್ತಲೂ ನೋಡಿತು. ಈ 3 ಪದಗಳನ್ನು ಆ ಕೋಣೆಯೊಳಗೆ ಕಾಣ್ತದಲ್ಲ? ಪಾಚು ಸುತ್ತಲೂ ನೋಡಿತು. ಅದು 3 ಪದಗಳು ಸೇರಿದಾಗ ಒಂದು ವಾಕ್ಯ ಆಯಿತು. ಇನ್ನೊಂದು ವಾಕ್ಯ ಹೇಳಿ ಮಕ್ಕಳೇ ನೀವು. ಪಾಚು ನಿದ್ದೆ ಮಾಡಿತು. ಕರೆಕ್ಟ್. ಪಾಚು ನಿದ್ದೆ ಮಾಡಿತು. ಇನ್ನು ಹೇಗೆ ಹೇಳ್ಬೋದು ನಮಗೆ? ಕಾಕು ಹೊಲವನ್ನು ಅಗೆಯಿತು. ಸರಿ. ಕಾಕು ಹೊಲವನ್ನು ಅಗೆಯಿತು. ಕಾಕು ಭತ್ತ ಬಿತ್ತಿತು. ಕಾಕು ಭತ್ತ ಬಿತ್ತಿತು. ಸರಿ. ಮತ್ತೆ ಕಾಕು ಸುತ್ತಲೂ ನೋಡಿತು. ವೆರಿ ಗುಡ್. ಕಾಕು ಸುತ್ತಲೂ ನೋಡಿತು. ಪಾಚು ಹೊಲವನ್ನು ಅಗೆಯಿತು. ವೆರಿ ಗುಡ್. ಪಾಚು ಹೊಲವನ್ನು ಅಗೆಯಿತು. ಇನ್ನೇನು ಹೇಳ್ಬೋದು? ಪಾಚು ಭತ್ತ ಬಿತ್ತಿತು. ಅಲ್ವಾ? ಪಾಚು ಭತ್ತ ಬಿತ್ತಿತು. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡಿ ಬರಿಬೇಕು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರಿಬೇಕು. ಓಕೆ? ಅಲ್ಲಿ ಪಾಠ ಪುಸ್ತಕದ 131ನೇ ಪುಟದಲ್ಲಿ ಮೇಲೆ ಚಿತ್ರ ಕಾಣ್ತದ? ಅದರಲ್ಲಿ ಯಾರೆಲ್ಲ ಇದ್ದಾರೆ ಆ ಚಿತ್ರದಲ್ಲಿ? ನಮ್ಮ ಕಾಕು ಮತ್ತು ನಮ್ಮ ಪಾಚು ಅಲ್ವಾ? ಈ ಭಾಗವನ್ನು ಟೀಚರ್ ಓದ್ತೇನೆ, ಗಮನಿಸಿ. ಸುಗ್ಗಿಯ ಕಾಲ ಮುಗಿಯುತ್ತಾ ಬಂತು. ಪಾಚು ಇಲಿಗೆ ತಿನ್ನಲು ಆಹಾರ ಇಲ್ಲದಾಯಿತು. ಎಲ್ಲ ಕಡೆ ಹುಡುಕಿತು, ತಿನ್ನಲು ಏನೂ ಸಿಗಲಿಲ್ಲ. ಆಗ ಅದಕ್ಕೆ ಕಾಕುವಿನ ನೆನಪು ಆಯಿತು. ಅದು ಕಾಕುವಿನ ಬಳಿಗೆ ಬಂತು. ನಮ್ಮ ಪಾಚುವಿಲಿಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಸುಗ್ಗಿಯ ಕಾಲ ಮುಗಿಯಿತು ಅಲ್ವಾ? ಸುಗ್ಗಿಯ ಕಾಲ ಮುಗಿಯಿತು. ಕೃಷಿ ಮಾಡುವಂತಹ ಸಮಯ ಮುಗಿಯಿತು. ಇನ್ನು ನಮ್ಮ ಪಾಚುವಿಗೆ ತಿನ್ನಲಿಕ್ಕೆ ಏನೂ ಇಲ್ಲ. ತಿನ್ನಲಿಕ್ಕೆ ಏನೂ ಇಲ್ಲದಿದ್ದರೆ ಜೀವಿಸಲಿಕ್ಕೆ ಸಾಧ್ಯ ಉಂಟಾ ಮಕ್ಕಳೇ? ಇಲ್ಲ ಅಲ್ವಾ? ಸಾಧ್ಯ ಇಲ್ಲ. ನಮಗೆ ತಿನ್ನಲಿಕ್ಕಿದ್ರೆ ಮಾತ್ರ ನಮಗೆ ಜೀವಿಸಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಪಾಚುವಿಗೆ ತಿನ್ನಲಿಕ್ಕೂ ಏನೂ ಇಲ್ಲ.
ಹಸಿವೆ ಆಗ್ತದೆ. ಹಾಗೆ ಯಾರ ನೆನಪಾಯಿತು ನಮ್ಮ ಪಾಚುವಿಗೆ? ಕಾಕುವಿನ ಬಳಿಗೆ ಹೋಗೋಣ. ಹಾಗೆ ಕಾಕುವಿನ ಬಳಿಗೆ ಬರ್ತದೆ. ಅಲ್ಲಿ ಕಾಕು ಮತ್ತು ಪಾಚು ತಮ್ಮೊಳಗೆ ಮಾತನಾಡ್ತಾರೆ ಅಲ್ವಾ? ಏನಾಗಿರ್ಬೋದು ಅವರು ಮಾತನಾಡೋದು ಅಂತ ನಮಗಿನ್ನೂ ಬರೀಲಿಕ್ಕೆ ಇದೆ. ಅದರ ಕೆಳಗೆ ಬರೆಯುವ ಅಂತ ಕಾಣ್ತದ. ಅಲ್ಲಿ ಪಾಚು ಏನು ಹೇಳ್ತದೆ? ಕಾಕು ಕಾಕು ಅಂತ ಕರೀತದಲ್ವಾ? ಆಗ ಕಾಕು ಏನು ಹೇಳ್ತದೆ? ಯಾರದು? ನಂತರ ಪಾಚು ಏನಾಗಿರ್ಬೋದು ಹೇಳುವುದು? ನಮಗೆ ಅಲ್ಲಿ ಬರೀಲಿಕ್ಕಿದೆ. ಏನಾಗಿರ್ಬೋದು? ಏನೋ ನಾನು ಪಾಚು ಅಲ್ವಾ? ನಾನು ಪಾಚು. ಅಲ್ಲಿ ನೀವು ಬರಿಬೇಕು, ನಾನು ಪಾಚು ಅಂತ ಬರಿಬೇಕು. ಆ ಬಳಿಕ ಕಾಕು ಏನಾಗಿರ್ಬೋದು ನಮ್ಮ ಪಾಚುವಲ್ಲಿ ಕೇಳಿದ್ದು. ಅದರ ನಂತರ ಪಾಚು ಮತ್ತು ಕಾಕು ಏನೆಲ್ಲ ಮಾತನಾಡಿರ್ಬೋದು ಅಂತ ನೀವು ಈ ಪಾಠ ಪುಸ್ತಕದಲ್ಲಿ ಬರಿಬೇಕು. ಬರಿತೀರಲ್ವಾ? ಸುಲಭ ಅಲ್ವಾ? ಓಕೆ. ಕಾಕುವಿಗೆ ಕರುಣೆ ಉಕ್ಕಿತು, ಪಾಚುವಿಗೆ ತಿನ್ನಲು ಭತ್ತ ಕೊಟ್ಟಿತು. ಆಗ ಪಾಚು ಮುಂದಿನ ಸಲ ಒಟ್ಟಿಗೆ ಕೃಷಿ ಮಾಡುವ ಎಂದು ಹೇಳಿತು. ಪಾಚು ಎಂತ ಹೇಳ್ತದೆ? ನಮ್ಮ ಕಾಕು ಪಾಚುವಿಗೆ ಭತ್ತ ಕೊಟ್ಟಿತು. ಆಗ ನಮ್ಮ ಪಾಚು ಹೇಳ್ತದೆ, ಮುಂದಿನ ಸಲ ನಮಗೆ ಒಟ್ಟಿಗೆ ಕೃಷಿ ಮಾಡುವ ಅಲ್ವಾ? ನಮ್ಮ ಪಾಚುವಿಗೆ ಈಗ ತಿಳಿಯಿತು. ಏನು? ಕೃಷಿ ಮಾಡದಿದ್ದರೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಪಾಚು ಹತ್ರ ನಮ್ಮ ಕಾಕು ಹೇಳಿದೆ, ಒಟ್ಟಿಗೆ ನಮಗೆ ಕೃಷಿ ಮಾಡೋಣ, ನಾವೆಲ್ಲರೂ ಸೇರಿ ಕೃಷಿ ಮಾಡೋಣ ಅಂತ ಹೇಳುವಾಗ ನಾನು ಬರುವುದಿಲ್ಲ ಅಂತ ಹೇಳಿ ಬಿಲಕ್ಕೆ ಹೋಗಿ ನಿದ್ದೆ ಮಾಡಿದೆ ಅಲ್ವಾ? ಆದರೆ ಈಗ ಆಹಾರ ಸಿಗದೇ ಇರುವಾಗ ನಮ್ಮ ಪಾಚುವಿಗೆ ತಿಳಿಯಿತೇನು? ಕೃಷಿ ಮಾಡದಿದ್ದರೆ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಸಿಗಬೇಕಾದರೆ ನಾವು ಕೃಷಿ ಮಾಡಬೇಕು. ಹಾಗೆ ಅವರು ಮುಂದಿನ ಸಲ ನಾನು ಒಟ್ಟಿಗೆ ಕೃಷಿ ಮಾಡುವಂತ ಕಾಕು ಹತ್ರ ಹೇಳ್ತದೆ. ಹಾಗೆ ಕಾಕು ಮತ್ತು ಪಾಚು ಯಾವ ಯಾವ ಬೆಳೆಗಳನ್ನು ಬೆಳೆಸ್ತಾರೆ ಅಂತ ಯೋಚಿಸ್ತಾರೆ. ಗೆಣಸು, ಬೇರೆ ಬಾಳೆ, ಮತ್ತೆ ಭತ್ತ, ಮತ್ತೆ ಏನು ತರಕಾರಿ ಅಲ್ವಾ? ತರಕಾರಿ ತುಂಬ ಕೃಷಿಗಳನ್ನೆಲ್ಲ ಮಾಡುವಂಥವರು ಯೋಚಿಸ್ತಾರೆ. ಹಾಗಾದರೆ ನಮಗೆ ಆಹಾರ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ಕೃಷಿ ಮಾಡಬೇಕು ಅಲ್ವಾ? ನಾವು ಕೃಷಿ ಮಾಡಬೇಕು. ಸರಿ, ಈ ಪಾಠದಲ್ಲಿ ಕೂಟ ಬೇಸಾಯ ಅಂತ ಕಾಣ್ತದ ಮಕ್ಕಳಲ್ಲಿ. ಕೂಟ ಬೇಸಾಯ ಏನು? ಕೂಟ ಬೇಸಾಯ ಹೇಳಿದರೆ, ಬೇಸಾಯ ಹೇಳಿದರೆ ಗೊತ್ತಿದೆ ಅಲ್ಲ ಏನು? ಕೃಷಿ ಅಲ್ವಾ? ಕೂಟ ಬೇಸಾಯ ಹೇಳಿದ್ರೆ ಏನು? ಎಲ್ಲರೂ ಒಟ್ಟಾಗಿ ಕೃಷಿ ಮಾಡುವುದು, ಅದು ಕೂಟ ಬೇಸಾಯ. ಒಟ್ಟಾಗಿ ಕೃಷಿ ಮಾಡುವಂಥದ್ದು. ಆ ಭಾಗವನ್ನು ಟೀಚರು ಓದುತ್ತೇನೆ, ಗಮನಿಸಿ. ಗೆಳೆಯರೆಲ್ಲ ಸೇರಿ ಕೃಷಿ ಮಾಡಲು ತೊಡಗಿದರು. ಆನೆ ಪೊದರು ಕಡಿಯಿತು. ಹಂದಿ ನೆಲವನ್ನು ಅಗೆಯಿತು. ಕಾಕು ಮತ್ತು ಪಾಚು ತರಕಾರಿ ಬೀಜ ಬಿತ್ತಿದವು. ಎತ್ತು ಬಾಳೆ ನೆಟ್ಟಿತು. ಮಂಗ ತೆಂಗಿನ ಗಿಡ ನೆಟ್ಟಿತು. ಮೊಲ ಮತ್ತು ಹೆಗ್ಗಣ ಗೆಣಸು ನೆಟ್ಟವು. ಆಡು ಬಸಳೆ ಮತ್ತು ತೊಂಡೆ ನೆಟ್ಟಿತು. ಜಿಂಕೆ ಚಪ್ಪರ ಹಾಕಿತು. ಆನೆ ಸೊಪ್ಪು ತಂದಿತು. ದನ ಗೊಬ್ಬರ ಹಾಕಿತು. ಕರಡಿ ನೀರು ಎರೆಯಿತು. ಗಿಡಗಳು ಹುಲುಸಾಗಿ ಬೆಳೆದವು. ಊರು ತುಂಬ ಹಸಿರಾಯಿತು. ಗೆಳೆಯರೆಲ್ಲ ಸಂತಸ ಪಟ್ಟರು. ಇವರೆಲ್ಲರೂ ಸೇರಿ ತುಂಬ ಕೃಷಿಗಳನ್ನೆಲ್ಲ ಮಾಡೋದು ಅಲ್ವಾ? ಕೃಷಿಗಳನ್ನೆಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಗೊಬ್ಬರ, ಅದಕ್ಕಿರುವಂತಹ ನೀರು, ಇದನ್ನೆಲ್ಲ ಅವರೇ ಹಾಕ್ತಾರೆ. ಅವರೆಲ್ಲರೂ ಒಟ್ಟಾಗಿ ಕೃಷಿ ಮಾಡ್ತಾರೆ
ಅಲ್ವಾ? ಅವರು ಯಾವೆಲ್ಲ ಕೃಷಿಯನ್ನು ಮಾಡ್ತಾರೆ ಅಂತ ನೀವೊಮ್ಮೆ ಹೇಳಿ. ಗೆಳೆಯರು ಯಾವ ಯಾವ ಬೆಳೆಗಳನ್ನು ಬೆಳೆಸಿದರು? ಈಗ ನಾವು ಓದಿ ಆಯ್ತಲ್ವಾ, ಅವರು ಯಾವೆಲ್ಲ ಕೃಷಿಯಲ್ಲಿ ಮಾಡಿದ್ದಾರೆ ಆ ಭಾಗವನ್ನು ನೋಡಿ ಹೇಳಿ ಮಕ್ಕಳೇ. ಯಾವೆಲ್ಲ ಕೃಷಿಯನ್ನು ಅವರು ಮಾಡಿದ್ದಾರೆ? ತರಕಾರಿ, ಸರಿ. ಬೇರೆ ಬಾಳೆ, ಮತ್ತೆ ತೆಂಗು, ಬೇರೆ ಗೆಣಸು, ಸರಿ. ಬೇರೆ ಬಸಳೆ, ಮತ್ತೆ ಯಾವ ಕೃಷಿ ಮಾಡಿದ್ದಾರೆ? ತೊಂಡೆ ಅಲ್ವಾ? ತೊಂಡೆ ಕೃಷಿ. ಇದೆಲ್ಲ ಅವರು ಮಾಡಿದಂತಹ ಕೃಷಿಗಳು. ಪಾಠ ಪುಸ್ತಕದಲ್ಲಿ ನಿಮಗೆ ಅಲ್ಲಿ ಬರೀಲಿಕ್ಕಿದೆ. ಈಗ ಟೀಚರ್ ಓದಿದ ಭಾಗವನ್ನು ನೋಡಿಕೊಂಡು ಯಾವೆಲ್ಲ ಕೃಷಿಗಳನ್ನು ಅವರು ಮಾಡಿದ್ದಾರೆ ಅಂತ 133ನೇ ಪುಟದಲ್ಲಿ ನೀವು ಬರಿಬೇಕು. ಅವರು ಮಾಡಿದಂತಹ ಕೃಷಿಗಳು. ಅದರ ಕೆಳಗೆ ಹಾಡುವ, ಅಭಿನಯಿಸುವ ಅಂತ ಕಾಣ್ತದ. ನಮಗೆ ಪದ್ಯ ಇಷ್ಟ ಅಂತ ಹೇಳಿದ್ದೀರಲ್ವಾ, ಅಭಿನಯಿಸ್ಲಿಕ್ಕೂ ಮತ್ತು ಇಷ್ಟ. ಈಗ ಈ ಪದ್ಯವನ್ನು ನೀವು ಕೇಳಿ. ನೆಲವ ನಾವು ಒಗೆಯುವ, ಬೀಜವನ್ನು ಬಿತ್ತುವ, ನೀರು ಹೊತ್ತು ಹೊಯ್ಯುವ, ಗೊಬ್ಬರವನ್ನು ಹಾಕುವ. ನೆಲವ ನಾವು ಒಗೆಯುವ, ಬೀಜವನ್ನು ಬಿತ್ತುವ, ನೀರು ಹೊತ್ತು ಹೊಯ್ಯುವ, ಗೊಬ್ಬರವನ್ನು ಹಾಕುವ. ಕಳೆಗೆ ನೆಲ್ಲ ಕೀಳುವ, ಬೆಳೆಗಳನ್ನು ಕೊಯ್ಯುವ, ಬುಟ್ಟಿಗಳನ್ನು ತುಂಬುವ, ಮನೆಗೆ ಹೊತ್ತು ನಡೆಯುವ. ಕಳೆಯನ್ನೆಲ್ಲ ಕೀಳುವ, ಬೆಳೆಗಳನ್ನು ಕೊಯ್ಯುವ, ಬುಟ್ಟಿಗಳನ್ನು ತುಂಬುವ, ಮನೆಗೆ ಹೊತ್ತು ನಡೆಯುವ, ಮನೆಗೆ ಹೊತ್ತು ನಡೆಯುವ. ಪದ್ಯ ಹಾಡಿದ್ದು ಇಷ್ಟ ಆಯ್ತಾ? ಇಷ್ಟ ಆಯ್ತಲ್ವಾ? ಇನ್ನು ನಮಗೆ ಈ ಪದ್ಯವನ್ನು ಅಭಿನಯಿಸಿ ಹಾಡುವುದು ಹೇಗೆ ನಿಮ್ಮ ಗೆಳತಿ ಇಲ್ಲಿ ಹಾಡ್ತಾ ಇದ್ದಾಳೆ ನೋಡಿ. ನೆಲವ ನಾವು ಅಗೆಯುವ, ಬೀಜವನ್ನು ಬಿತ್ತುವ, ನೆಲವ ನಾವು ಅಗೆಯುವ, ಬೀಜವನ್ನು ಬಿತ್ತುವ, ನೀರು ಹೊತ್ತು ಹೊಯ್ಯುವ, ಗೊಬ್ಬರವನ್ನು ಹಾಕುವ. ನೀರು ಹೊತ್ತು ಹೊಯ್ಯುವ, ಗೊಬ್ಬರವನ್ನು ಹಾಕುವ. ಕಳೆಯನ್ನೆಲ್ಲ ಕೀಳುವ, ಬೆಳೆಗಳನ್ನು ಕೊಯ್ಯುವ. ಕಳೆಗಳನ್ನು ಕೀಳುವ, ಬೆಳೆಗಳನ್ನು ಕೊಯ್ಯುವ, ಬುಟ್ಟಿಗಳನ್ನು ತುಂಬುವ, ಮನೆಗೆ ಹೊತ್ತು ನಡೆಯುವ. ಬುಟ್ಟಿಗಳನ್ನು ತುಂಬುವ, ಮನೆಗೆ ಹೊತ್ತು ನಡೆಯುವ. ಇಷ್ಟ ಆಯ್ತಾ ಮಕ್ಕಳೇ? ಇದೇ ರೀತಿ ನೀವು ಕೂಡ ಅಭಿನಯಿಸಿ ಈ ಪದ್ಯವನ್ನು ಹಾಡಬೇಕು. ಹಾಡ್ತೀರಲ್ವಾ? ಸರಿ. ಕೃಷಿ ಕೆಲಸಕ್ಕೆ ಒಂದೊಂದು ಹಂತಗಳಿವೆ. ಮೊದಲು ನಾವು ಏನು ಮಾಡಬೇಕು? ನಮ್ಮ ಪದ್ಯದಲ್ಲಿ ಹೇಳಿದಾರಲ್ಲ, ನೆಲವ ನಾವು ಅಗೆಯುವ. ಏನು ಮಾಡಬೇಕು? ಮೊದಲು ನೆಲವನ್ನು ಅಗೆಯುವುದು, ನೆಲ ಅಗೆಯಬೇಕು. ಆ ಬಳಿಕ ಏನಿದೆ ಪದ್ಯದಲ್ಲಿ? ಬೀಜವನ್ನು ಬಿತ್ತುವ. ಬೀಜ ಏನು ಮಾಡಬೇಕು? ಬಿತ್ತಬೇಕು. ನೆಲ ಅಗೆದ ಬಳಿಕ ಬೀಜವನ್ನು ಬಿತ್ತುವುದು. ನಂತರ ನೀರು ಹೊತ್ತು ಹೊಯ್ಯುವ. ನೀರನ್ನು ಹೊಯ್ಯಬೇಕು. ನೆಲ ಅಗದೆ ಆಯಿತು, ಬೀಜ ಬಿತ್ತಿ ಆಯಿತು, ನೀರು ಹೊಯ್ಯುವುದು. ನಂತರ ಏನು ಮಾಡಬೇಕು? ಪದ್ಯದಲ್ಲಿ ಏನಿದೆ? ಗೊಬ್ಬರವನ್ನು ಹಾಕುವ. ಏನು ಮಾಡಬೇಕು? ಗೊಬ್ಬರವನ್ನು ಹಾಕಬೇಕು ಅಲ್ವಾ? ನೀರು ಹಾಕಿದ ಬಳಿಕ ಗೊಬ್ಬರವನ್ನು ಹಾಕಬೇಕು. ನಂತರ ಕಳೆಯನ್ನೆಲ್ಲ ಕೀಳುವ. ಕಳೆಯನ್ನು ಕೀಳಬೇಕು. ನಮಗೆ ಬೇಡದಂತಹ ಗಿಡಗಳಿದ್ರೆ ಅದರ ಎಡೆಗಳಲ್ಲಿ ಬೆಳೆಯುವಂತಹ ಬೇಡದ ಗಿಡಗಳನ್ನು ಕೀಳಬೇಕು. ಬೆಳೆಗಳನ್ನು ಕೊಯ್ಯುವ. ಆಯ್ತಾ? ನಮಗೆ ಬೆಳೆ ಆಯ್ತು. ಈಗ ಇನ್ನು ಕೊನೆಯದಾಗಿ ಬೆಳೆಗಳನ್ನು ಕೊಯ್ಯುವುದು, ಬುಟ್ಟಿಯಲ್ಲಿ ತುಂಬಿಸಿ ನಾವು ಮನೆಗೆ ಕೊಂಡು ಹೋಗುವುದು. ಇದು ಕೃಷಿಯ ಹಂತವಾಗಿದೆ. ಕೃಷಿ ಮಾಡಬೇಕಾದ್ರೆ ಒಂದೊಂದು ಹಂತಗಳಿವೆ. ಅದನ್ನು ನಮಗೆ ಕೃಷಿ ಕೆಲಸದ ಹಂತಗಳು ಅಂತ ಬರೆದು ಯಾವೆಲ್ಲ ಹಂತಗಳು ಅಂತೇಳಿ ನಾವು ನಮ್ಮ ನೋಟ್ಸಲ್ಲಿ ಈ ರೀತಿಯಾಗಿ ಬರಿಬೇಕು. ಈ ಬರ್ದದನ್ನೊಮ್ಮೆ ನಮಗೆ ಓದುವ. ನೆಲ ಅಗೆಯುವುದು, ಬೀಜ ಬಿತ್ತುವುದು, ನೀರು ಹೊಯ್ಯುವುದು, ಗೊಬ್ಬರ ಹಾಕುವುದು, ಕಳೆಗಳನ್ನು ಕೀಳುವುದು, ಬೆಳೆಗಳನ್ನು ಕೊಯ್ಯುವುದು. ಇದು ಕೃಷಿ ಕೆಲಸದ ಹಂತವಾಗಿದೆ. ನಿಮ್ಮ
ಬರೆಯುವ ಪುಸ್ತಕದಲ್ಲಿ ಬರಿಬೇಕು. ಸರಿಯಾ ಮಕ್ಕಳೇ? ಪಾಠ ಪುಸ್ತಕದ 134ನೇ ಪುಟ ಎಲ್ಲರೊಮ್ಮೆ ನೋಡಿ. ಇಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಕೆಲವು ಕೆಲಸಗಳಿವೆ ಅಲ್ವಾ? ಅವರು ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಒಮ್ಮೆ ಹೇಳಿ. ಸಸಿ ನೆಡುವುದು ಅಂದರೆ ಗಿಡಗಳನ್ನು ನೆಡುವುದು, ನೆಲ ಅಗೆಯುವುದು, ಬೀಜ ಬಿತ್ತುವುದು, ಬೆಳೆ ಕೊಯ್ಯುವುದು. ಈಗ ನಾವು ನಮ್ಮ ಪದ್ಯದಲ್ಲಿ ನೋಡಿ ಆಗಿದೆ ಅಲ್ವಾ? ಕೃಷಿ ಕೆಲಸದ ಹಂತಗಳನ್ನು ನಮಗೆ ನೋಡಿ ಆಗಿದೆ. ಇಲ್ಲಿ ನೀವೇನು ಮಾಡಬೇಕು ಹೇಳಿದರೆ, ಕೃಷಿ ಕೆಲಸದ ಹಂತಗಳನ್ನು ಆಚೆ ಈಚೆ ಮಾಡಿ ಕೊಟ್ಟಿದ್ದಾರೆ. ಮೊದಲು ಸಸಿ ನೆಡುವುದು ಕೊಟ್ಟಿದ್ದಾರೆ, ಆ ಬಳಿಕ ನೆಲ ಅಗೆಯುವುದು ಕೊಟ್ಟಿದ್ದಾರೆ, ನಂತರ ಬೀಜ ಬಿತ್ತುವುದು ಕೊಟ್ಟಿದ್ದಾರೆ, ಅನಂತರ ಬೆಳೆಗಳನ್ನು ಕೊಯ್ಯುವುದು ಕೊಟ್ಟಿದ್ದಾರೆ ಅಲ್ವಾ? ಇದು ಕೃಷಿಯ ಹಂತವಾಗಿದೆ, ಆದರೆ ಆಚೆ ಈಚೆ ಆಗಿದೆ ಅಲ್ವಾ? ಅದನ್ನು ನಾವು ಕ್ರಮವಾಗಿ ಬರಿಬೇಕು. ಹೇಳಿ ಮಕ್ಕಳೇ, ಮೊದಲು ನಾವು ಏನು ಮಾಡಬೇಕು? ಈ ಚಿತ್ರವನ್ನು ನೋಡಿ ಹೇಳಿ. ಏನೋ ಸರಿ, ನೆಲ ಅಗೆಯುವುದು ಅದಲ್ವಾ ಮೊದಲು ಮಾಡಬೇಕಾದ್ದು? ಅದನ್ನು ನಾವು ಮೊದಲು ಬರಿಬೇಕು. ನೆಲ ಅಗೆಯುವುದು. ನಂತರ ಏನು ಮಾಡೋದು? ನೆಲ ಅಗೆದ ಮೇಲೆ ಏನು? ಬೀಜ ಬಿತ್ತುವುದು. ಕರೆಕ್ಟ್, ಬೀಜ ಬಿತ್ತುವುದು. ಆ ಬಳಿಕ ಸಸಿ ನೆಡುವುದು. ಏನು? ಸಸಿ ನೆಡುವುದು, ಗಿಡ ನೆಡುವುದು ಅಲ್ವಾ? ಸರಿ, ಅನಂತರ ಏನು ಮಾಡೋದು? ಕೊನೆಯದಾಗಿ ಬೆಳೆ ಕೊಯ್ಯುವುದು. ಈ ರೀತಿಯಾಗಿ ಇದನ್ನು ಸರಿಪಡಿಸಿ ನಾವು ನಮ್ಮ ಪಾಠ ಪುಸ್ತಕದಲ್ಲಿ ಬರೆಯಬೇಕು. ಸರಿ ಮಕ್ಕಳೇ, ಪಾಠ ಪುಸ್ತಕದಲ್ಲಿ 2 ತರಕಾರಿಯ ಚಿತ್ರ ಕೊಟ್ಟಿದ್ದಾರೆ. ನೀವು ಆ ತರಕಾರಿಗಳ ಹೆಸರೊಮ್ಮೆ ಹೇಳಿ. ಬೆಂಡೆ ಅಲ್ವಾ? ಬೆಂಡೆಕಾಯಿ. ಮತ್ತೇನಿದೆ? ಬದನೆ. ಸರಿ, ಈ 2 ತರಕಾರಿಯ ಚಿತ್ರಗಳಿಗೆ ನೀವು ಚಂದ ಮಾಡಿ ಬಣ್ಣ ಹಚ್ಚಬೇಕು. ಇನ್ನೂ ಹೆಚ್ಚು ತರಕಾರಿಗಳ ಚಿತ್ರವನ್ನು ಬಿಡಿಸಿ ನಿಮಗೆ ಬಣ್ಣ ಹಚ್ಚಬಹುದು. ಅದೇ ರೀತಿ ಅದರ ಕೆಳಗೆ ನಿಮಗೆ ಸುಲಭವಾದ ಒಂದು ಚಟುವಟಿಕೆ ಇದೆ. ಬರೆಯುವ ಅಂತ ಕಾಣ್ತದಾ? ಅದರಲ್ಲಿ ಕೊಟ್ಟಿರುವಂತಹ ಕೋಣೆಗಳಲ್ಲಿರುವ ಅಕ್ಷರವನ್ನು ಸೇರಿಸಿಕೊಂಡು ನಾವು ತರಕಾರಿಯ ಹೆಸರನ್ನು ಬರಿಬೇಕು. ಅಲ್ಲಿ ಕೋಣೆಗಳಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರಲ್ವಾ? ಆ ಅಕ್ಷರಗಳನ್ನು ಉಪಯೋಗಿಸಿ ನಾವು ತರಕಾರಿಯ ಹೆಸರನ್ನು ಬರಿಬೇಕು. ಹೇಳ್ಬೋದಾ ಮಕ್ಕಳೇ? 1ನೆಯ ಕೋಣೆಯ ಅಕ್ಷರ ಕಾಣ್ತದ? ಏನದು? ಬೆಮ್ ಅಲ್ಲ? ಬೆಮ್. ಅದರೊಟ್ಟಿಗೆ ಯಾವ ಅಕ್ಷರವನ್ನು ನಮಗೆ ಸೇರಿಸ್ಬೋದು? ಎಸ್, ವೆರಿ ಗುಡ್. ಏನು? ಬೆಂಡೆ. ಡೇ ಅಲ್ವಾ? ಬೆಂಡೆ. ಬೆಂಡೆ ಅಂತ ಬರೆದ್ರೆ ಸಾಕು. ಬೆಂಡೆ ಕಾಯಿ ಅಂತ ಬರಿಬೇಕಾಗಿ ಇಲ್ಲ. ಅಲ್ಲಿ ಕಾ ಈ ಅಂತ ಇರುವಂತಹ ಅಕ್ಷರ ಇಲ್ಲ. ಆದ ಕಾರಣ ಬೆಂಡೆ ಸಾಕು. ಇನ್ನು ಬಾ ಅಕ್ಷರ ಇದೆ ಅಲ್ವಾ? ಬಾ. ಅದರೊಟ್ಟಿಗೆ ಯಾವ ಅಕ್ಷರವನ್ನು ಸೇರಿಸ್ಬೋದು? ಏನು? ಸಾ ಳೆ. ಬಸಳೆ. ಸರಿ, ಏನು? ಬಸಳೆ. ಆದ ಕಾರಣ ನಮಗೆ ಅಲ್ಲಿ ಬಸಳೆ ಅಂತ ಬರಿಬೋದು. ಇದು ಸುಲಭ ಇದೆ, ನಿಮಗೆ ಸ್ವಂತವಾಗಿ ಮಾಡ್ಬೋದು. ಇದನ್ನು ಕೂಡ ನೀವು ಮನೆಯಲ್ಲಿ ಮಾಡಬೇಕು. ಮಕ್ಕಳೇ, ಇಂದಿನ ತರಗತಿ ಮುಕ್ತಾಯವಾಯಿತು. ಧನ್ಯವಾದಗಳು.